ನಮಸ್ಕಾರ ಸ್ನೇಹಿತರೆ, ಇತಿಹಾಸದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದೊಂದು ಕ್ಲಿಕ್ ಮಾಡಿಬಿಡಿ. ಹಂಗೆ ಈ ವಿಡಿಯೋ ಕಡೆ ಹೋಗೋಣ ಬನ್ನಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶನು. ಇಂದು ನಾವು ಹೋಗೋದು ನಮ್ಮ ಮಲೆನಾಡಿನ ಒಂದು ಅದ್ಭುತ ತಾಣ, ದಿಡುಂಬೆ ಜಲಪಾತ ಅಂತ. ಇದು ಕೇವಲ ಜಲಪಾತವಲ್ಲ, ಪ್ರಕೃತಿ ಹೃದಯದಲ್ಲಿರೋ ಒಂದು ಶಾಂತಿಯ ತಾಣ. ಇದು ಹೆಂಗೆ ಹೋಗೋದು, ಇಲ್ಲಿಗೆ ಹೇಗೆ ಹೋಗೋದು, ದಿಡುಂಬೆ ಎಲ್ಲಿದೆ ಅಂತ ನೋಡಿದ್ರೆ, ದಿಡುಂಬೆ ಜಲಪಾತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಹತ್ತಿರ ಇದೆ. ನೀವು ಬೆಂಗಳೂರು, ಮಂಗಳೂರು, ಧರ್ಮಸ್ಥಳ ಕಡೆಯಿಂದ ಬಂದರೂ ಬೆಳ್ತಂಗಡಿಯಲ್ಲಿ ಇಳ್ಕೊಂಡು ಉಜಿರೆ ಗ್ರಾಮ ತಲುಪಿದ್ರೆ ಅಲ್ಲಿಂದ 3 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಈ ಸುಂದರ ಜಾನವನ್ನು ನೋಡ್ಬೋದು. ಇಲ್ಲಿ ಹೋಗೋ ದಾರಿ ತುಂಬ ಚೆನ್ನಾಗಿದೆ. ಆ 3 ಕಿಲೋಮೀಟರ್ ಟ್ರೆಕ್ಕಿಂಗು ಮಾತ್ರ ತುಂಬ ಮಜಾ ಕೊಡುತ್ತೆ. ದಯಮಾಡಿ ನೀವು ಅಲ್ಲಿಗೆ ಹೋಗ್ಬೇಕಾದ್ರೆ ಜೊತೆಗೆ ಟ್ರೆಕ್ಕಿಂಗ್ ಶೂ ಹಾಕ್ಕೊಂಡು, ಆಮೇಲೆ ತಿನ್ನೋಕ್ಕೇನಾದ್ರು ಸ್ವಲ್ಪ ತೊಗೊಂಡೋಗ್ರಿ. ಆದರೆ ಅಲ್ಲಿ ಪ್ಲಾಸ್ಟಿಕ್ ಎಸೆದು ಪಸೆದು ಮಾಡಿಬಿಡ್ರಿ. ಹೆಂಗೆ ತಗೊಂಡೋಗಿರ್ತೀರೋ ಹಂಗೆ ತೊಗೊಂಬನ್ನಿ. ಇದು ದಿಡುಂಬೆ ಜಲಪಾತ ಸುಮಾರು 70 ರಿಂದ 80 ಅಡಿ ಎತ್ತರದಿಂದ ಬೀಳೋ ಈ ಜಲಪಾತ ಒಂದು ನೈಸರ್ಗಿಕ ಕಲಾಕೃತಿ ಥರ ಕಾಣುತ್ತೆ. ನೀರು ಕಲ್ಲಿನ ಗೋಡೆಗಳ ಮೇಲೆ ಹೊಳೆಯುತ್ತಾ ಬೀಳೋ ಶಬ್ದ ಮಾತ್ರ ವರ್ಷ, ಅದು ಸ್ವರ್ಗ. ವಾವ್! ನೀರಿಗೆ ಇಳಿಬೋದು. ನೀರು ಮಾತ್ರ ತುಂಬ ಕೋಲ್ಡ್ ಇರುತ್ತೆ. ಸ್ನಾನ ಮಾಡ್ಬೋದು. ನಿಮಗೆ ನೀರಿಗೆ ಇಳಿಯೋಕ್ಕೆ ಭಯ ಆದರೆ ಅಲ್ಲೆಲ್ಲರೂ ಕುತ್ಕೊಂಡು ಸೌಂದರ್ಯವನ್ನು ಸವಿಬೋದು. ನೀವು ಬರೀ ದಿಡುಂಬೆ ನೋಡ್ಕೊಂಡು ನಿಂತಿರ್ಗೋದೇನು ಬೇಡ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಎರ್ಮಾಯಿ ಜಲಪಾತ ಇದೆ, ಬಂಡದ್ದೆ ಜಲಪಾತ ಇದೆ ಮತ್ತು ಸುಂದರ ಕಾಫಿ ತೋಟಗಳಿವೆ. ವೀಕೆಂಡ್ ಟ್ರಿಪ್ನ ಆರಾಮಾಗಿ ಒಂದು ದಿನದ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ನೀವು ಯಾವ್ಯಾವ ಟೈಮಲ್ಲಿ ದಿಡುಂಬೆಗೆ ಹೋದ್ರೆ ಒಳ್ಳೆಯದು ಅಂದರೆ, ನೀವು ಜೂನಿಂದ ಫೆಬ್ರವರಿಗೆ ಹೋದರೆ ಜಲಪಾತ ಸಂಪೂರ್ಣ ಶೋಭೆ ತೋರುತ್ತದೆ. ಮಳೆಗಾಲದಲ್ಲಿ ತುಂಬ ನೀರಿರುತ್ತದೆ, ಆದರೆ ಜಾರಿ ಬಿಡೋ ಅಪಾಯವೂ ಇದೆ ಇದರಲ್ಲಿ. ಹಾಗಾಗಿ ಟ್ರೆಕ್ಕಿಂಗ್ ಶೂ ಹಾಕ್ಕೊಂಡು ಹೋಗೋದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಮರಿಬೇಡ್ರಿ. ನೀರು, ತಿಂಡಿ, ಊಟ ಎಲ್ಲ ತಗೊಂಡೋಗಿ ಅಲ್ಲಿ ಒಳ್ಳೆ ಕ್ಯಾಂಪ್ ಮಾಡಿಕೊಂಡು ನೀವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಸ್ನಾನ ಮಾಡ್ಕೊಂಡು. ಟ್ರಿಪ್ಪಲ್ಲಿ ದಿಡುಂಬೆ ಜಲಪಾತವನ್ನು ಸೇರಿಸ್ಕೊಳ್ರಿ. ಪ್ರಕೃತಿ ಅನುಭವವನ್ನು ಪಡ್ಕೊಂಡು, ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ, ದಿಡುಂಬೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನುಭವದ ಕಾಮೆಂಟನ್ನು ಹಂಚಿಕೊಳ್ಳಿ.